Hi guys, myself Rajanna KC. Guys, in the previous class, in the 30th session, we were discussed about the another most important atmospheric component, that is atmospheric pressure. Its sources, its distribution, and etc. In this session, let me discuss about the most important atmospheric aspect, which is caused by causing by atmospheric pressure, that is wind system. We know that, guys, winds helps to human being in different ways by bringing rainfall. That's why let me discuss about the most important thing of wind, how it originates, what are the reason for origin of winds, what are the types of winds, and etc. ನಮಗೆಲ್ಲ ಗೊತ್ತಿದೆ ಮಾರುತಗಳು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿವೆ ಅಂದರೆ, ಇವತ್ತು ಮನುಷ್ಯನ ವಿವಿಧ ಚಟುವಟಿಕೆಗಳು ಮಾರುತಗಳ ಮೇಲೆ ಅವಲಂಬಿತವಾಗಿರ್ತವೆ. ಯಾಕೆಂದರೆ ನಮಗೆ ಮಳೆಯನ್ನು ಈ ಮಾರುತಗಳು ತರ್ತವೆ. ಹಾಗಾದರೆ ಈ ಮಾರುತಗಳು ಹೇಗೆ ಉಗಮವಾಗ್ತವೆ, ಅವು ಭೂಮಿಯ ಮೇಲೆ ಯಾವ ರೀತಿ ಹಂಚಿಕೆಯಾಗಿವೆ, ಯಾವ್ಯಾವ ವಿಧದ ಮಾರುತಗಳನ್ನು ನಾವು ನೋಡಬಹುದು, ಹೀಗೆಲ್ಲ ನಾವು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಗೈಸ್, this topic, a detailed study of the atmospheric aspect, that is winds, origin and its types. Then what are the learning objectives? ಹಾಗಾದರೆ ಈ ಸೆಷನ್ ಆದಮೇಲೆ ಏನು ತಿಳ್ಕೋಬಹುದು? We get to know about the winds, its origin, distribution, types, and its influence on living aspects in different parts of the world. ಹಾಗಾದರೆ let me discuss what are the session outcomes after this session. ಈ ಒಂದು ಸೆಷನ್ ಆದಮೇಲೆ the students will learn about the origin of the winds. Students will also learn about how the winds influence on living conditions in different parts of the world as a major atmospheric factor. ಈ ಮಾರುತಗಳು ವಾಯುಮಂಡಲದ ಪ್ರಮುಖ ಅಂಶಗಳಾಗಿದ್ದು, ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿರುವಂತಹ ಜೀವಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. Students also can understand the types of winds on their surface. After this session, students will get more information about the different types of winds on their surface. So there are several reference books we have already mentioned in previous classes by Rangnath sir, Malappa sir, Savinder Singh sir, D.S. Lal, K. Barudaj, and etc. They wrote several books for the further references. Now let us come to what is wind, how it originates. See in this picture, see ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು, ಇಲ್ಲಿ ಮಾರುತಗಳು ಯಾವ ರೀತಿ ಬೀಸ್ತಾ ಇದ್ದಾವೆ ಅಂತ. ದ ಏರ್ ಇಸ್ ಅನ್ಇವನ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸರ್ಫೇಸ್. ನಮಗೆಲ್ಲ ಗೊತ್ತಿದೆ, ವಾಯು ಭೂಮಿ ಮೇಲೆ ಸಮರ್ಪಕವಾಗಿ ಹಂಚಿಕೆಯಾಗಿಲ್ಲ. ವೇರಿಯಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಜನರಲಿ ದ ಏರ್ ಮೂವ್ಸ್ ಫ್ರಮ್ ಹೈ ಪ್ರೆಷರ್ ಏರಿಯಾ ಟು ಲೋ ಪ್ರೆಷರ್ ಏರಿಯಾ. ಸಾಮಾನ್ಯವಾಗಿ ಮಾರುತ ಯಾವತ್ತು ವಾಯು ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ವಾಯು ಬೀಸ್ತಾ ಇರ್ತದೆ. ದಿಸ್ ದ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಏರ್ ಓವರ್ ದ ಎರ್ತ್ ಈಸ್ ಕಾಲ್ಡ್ ವಿಂಡ್. ಇದನ್ನೇ ನಾವು ಮಾರುತ ಅಂತ ಕರೆಯೋದು. ಬಟ್ ದ ಏರ್ ಮೂವ್ಸ್ ವರ್ಟಿಕಲಿ, ಇಟ್ ಇಸ್ ಕಾಲ್ಡ್ ಏರ್ ಕರೆಂಟ್. ನೋಡಿ ಇಲ್ಲಿ ಎರಡನೇ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ವಿ. ಈ ಮಾರುತಗಳು ಯಾವ ರೀತಿ ಮೇಲ್ಮುಖವಾಗಿ ಬೀಸ್ತವೆ, ಇದನ್ನ ನಾವು ಏರ್ ಕರೆಂಟ್, ವಾಯು ಪ್ರವಾಹ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಆರ್ ದ ರೀಸನ್ಸ್ ಫಾರ್ ದಿ ಒರಿಜಿನ್ ಆಫ್ ದೀಸ್ ವಿಂಡ್ಸ್? ನಾನು ಆಗಲೇ ಹೇಳಿದ್ದೇನೆ, ದ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ದಿ ಏರ್ ಓವರ್ ದ ಅರ್ತ್ ಸರ್ಫೇಸ್. ಭೂಮಿಯ ಸಮತಲವಾಗಿ ಏನು ವಾಯು ಬೀಸ್ತದೆ, ಹರಿತದೆ, ಅದನ್ನು ನಾವು ಮಾರುತಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಮಾರುತಗಳು ಉಗಮಕ್ಕೆ ಮೇನ್ ಕಾರಣ ಪ್ರೆಷರ್ ಗ್ರೇಡಿಯಂಟ್, rotation of the earth, the Coriolis force, frictional force, and the centrifugal action of the wind. Let us see, the speed of the wind depends upon the pressure gradient. If the pressure gradient is steep, the speed of the wind is more. When it is gentle, it is low, speed is less.
ದ ವಿಂಡ್ ಡೈರೆಕ್ಷನ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಪ್ರೆಷರ್ ಗ್ರೇಡಿಯಂಟ್ ಆ್ಯಂಡ್ ದಿ ಅರ್ತ್ ರೊಟೇಷನ್. ಯಾವ ದಿಕ್ಕಿನಲ್ಲಿ ಗಾಳಿ ಬೀಸ್ತದೆ ಅನ್ನೋದು ಅಲ್ಲಿನ ಒತ್ತಡದ ಒಂದು ಇಳಿಕೆ ದರ ಮತ್ತು ಭೂಮಿಯ ಚಲನೆಗೆ ಕಾರಣವಾಗ್ತದೆ, ಅಂದರೆ ದೈನಂದಿನ ಚಲನೆ. ಆ್ಯಸ್ ಎ ರಿಸಲ್ಟ್ ಆಫ್ ದಿ ಅರ್ತ್ ರೊಟೇಷನ್ ಎ ಬಾಡಿ ಮೂವ್ಸ್ ಇನ್ ಎನಿ ಡೈರೆಕ್ಷನ್ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್ on the earth surface will tend to deflected to the right in the northern hemisphere and to the left in the southern hemisphere. ಭೂಮಿ ಮೇಲೆ ಉತ್ತರಾರ್ಧಗೋಳದಲ್ಲಿ ಬಲಭಾಗಕ್ಕೂ ದಕ್ಷಿಣ ಅರ್ಧಗೋಳದಲ್ಲಿ ಎಡಭಾಗಕ್ಕೂ ಚಲಿಸ್ತದೆ. ದಿಸ್ ಇಸ್ ಕಾಲ್ಡ್ ಫೆರಲ್ಸ್ ಲಾ. ಇದನ್ನು ಫೆರಲ್ಸ್ ಲಾ ಅಂತ ಕರಿತೀವಿ. ದ ವಿಂಡ್ ವೇನ್ ಆರ್ ವೆದರ್ ಕಾಕ್ is an instrument used to measure the wind direction. ಮಾರುತಗಳ ದಿಕ್ಕು, ಯಾವ ದಿಕ್ಕಿನಲ್ಲಿ ಮಾರುತಗಳು ಬೀಸ್ತವೆ ಅನ್ನೋದನ್ನ ನಾವು ವಿಂಡ್ ವೇನ್ ನೋಡಿ ಇಲ್ಲಿ ಚಿತ್ರದಲ್ಲಿ ಈ ಭಾಗದಲ್ಲಿ ಏನು ಎಡಭಾಗದಲ್ಲಿ ನಾವು ನೋಡ್ತೀವಿ ಬಟ್ಟಲುಗಳ ರೀತಿಯಲ್ಲಿ ನೋಡ್ತೀವಲ್ಲ, ಇದು ನಾವು ವಿಂಡ್ ವೇನ್ ಅಥವಾ ವೆದರ್ ಕಾಕ್ ಅಂತ ಕರಿತೀವಿ. ಸೊ ಈ ಬಲಭಾಗದಲ್ಲಿ ಏನಿದೆ ಇದನ್ನು ಅನಿಮೋಮೀಟರ್ ಅಂತ ಕರಿತೀವಿ. ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ವಿಂಡ್ ಸ್ಪೀಡ್. ಅನಿಮೋಮೀಟರ್ ಇದು ಬಲಭಾಗದಲ್ಲಿ ಕಾಣುವಂಥದ್ದು. ದ ವಿಂಡ್ಸ್ ಆರ್ ಕಾಲ್ಡ್ ಡಿಫ್ರೆಂಟ್ ನೇಮ್ಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಡೈರೆಕ್ಷನ್ ವಿಚ್ ದೇ ಬ್ಲೋ ಫ್ರಮ್ ಆನ್ ದೇರ್ ಆರಿಜಿನ್. ಎಲ್ಲಿ ಉಗಮವಾಗ್ತವೆ ಮತ್ತು ಯಾವ ದಿಕ್ಕಿನಿಂದ ಬೀಸ್ತವೆ ಅನ್ನೋದಕ್ಕೆ ನಾವು ಅದರ ಆಧಾರದ ಮೇಲೆ ಮಾರುತಗಳನ್ನು ವಿವಿಧ ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಲೈಕ್ ಈಸ್ಟರ್ಲೀಸ್, ವೆಸ್ಟರ್ಲೀಸ್, ಪೂರ್ವ ಗಾಳಿಗಳು, ಪಶ್ಚಿಮ ಗಾಳಿಗಳು, ಸೌತ್ ವೆಸ್ಟ್ ವಿಂಡ್ಸ್, ನಾರ್ತ್ ಈಸ್ಟ್ ವಿಂಡ್ಸ್, ಲೈಕ್ ದಿಸ್. The winds blowing from the southwest are called southwest winds, northeast called northwest winds, like this. ಅವುಗಳನ್ನು ಈಶಾನ್ಯ ಮಾರುತಗಳು, ವಾಯುವ್ಯ ಮಾರುತಗಳು ಅಂತ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. The wind generally moves from high pressure area to low pressure areas parallel to the lower layer of the atmosphere. ವಾಯುಮಂಡಲದ ತಳಭಾಗ ಇದೆಯಲ್ಲ, ಅದಕ್ಕೆ ಸಮತಲವಾಗಿ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಈ ಮಾರುತಗಳು ಬೀಸ್ತವೆ. The speed and direction of the winds depends upon pressure gradient. Already I mentioned that. The characteristics and rules of the wind's movement can be summarized by ಅವುಗಳ ರೂಲ್ಸ್, ನಿಯಮ ಇದೆ ಮಾರುತಗಳು ಬೀಸಬೇಕಾದ್ರೆ. ಅದಕ್ಕೆ ದ ವಿಂಡ್ಸ್ ಜನರಲಿ ಫಾಲೋ ದಿ ಪ್ರೆಷರ್ ಗ್ರೇಡಿಯಂಟ್. ಸಾಮಾನ್ಯವಾಗಿ ಮಾರುತಗಳು ಬೀಸಬೇಕಂದ್ರೆ ಪ್ರೆಷರ್ ಗ್ರೇಡಿಯಂಟ್, ಇಳಿಕೆ ದರ, ಒತ್ತಡದ ಇಳಿಕೆ ದರ ಮುಖ್ಯವಾಗ್ತದೆ. ದ ಸ್ಪೀಡ್ ಆಫ್ ದಿ ವಿಂಡ್ಸ್ ಡಿಪೆಂಡ್ಸ್ ಅಪಾನ್ ದಿ ರೇಟ್ ಆಫ್ ಪ್ರೆಷರ್ ಡ್ರಾಪ್. ಎಲ್ಲಿ ಒತ್ತಡದ ವ್ಯತ್ಯಾಸ ಆಗ್ತದೋ ಅಲ್ಲಿ ಮಾರುತಗಳ ವೇಗ ಹೆಚ್ಚಾಗ್ತದೆ. There are several rules that describe the direction in which the winds move from high pressure to low pressure. ಸೇಮ್ ಯಾವ ರೀತಿ ಈ ಮಾರುತಗಳು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಯಾವ ರೀತಿ ಬೀಸ್ತವೆ ಅನ್ನೋದಕ್ಕೆ ಕೆಲವೊಂದು ನಿಯಮಗಳಿವೆ. ಅಲ್ಲಿ ಕ್ಯಾರೆಕ್ಟರ್ಸ್ಗೆ ಒಂದು ನಿಯಮಗಳಿವೆ. ಇಲ್ಲಿ ಅವುಗಳ ವೇಗ ಅಥವಾ ದಿಕ್ಕಿಗೆ ಕೆಲವೊಂದು ನಿಯಮಗಳು. ಅದನ್ನು ಬಾಯ್ಸ್ ಬ್ಯಾಲೆಟ್ ಲಾ ಅಂತ ಕರಿತೀವಿ, ಕೋರಿಯಲಿಸ್ ಫೋರ್ಸ್ ಲಾ ಅಂತ ಕರಿತೀವಿ, ಫೆರಲ್ಸ್ ಲಾ ಅಂತ 3 ನಿಯಮಗಳ ಮುಖಾಂತರ ನಾವು ಕರಿತೀವಿ. ದೆನ್ ನಾವು ಕಮ್ ಟು ದಿ ಪಾಯಿಂಟ್, ಟೈಪ್ಸ್ ಆಫ್ ವಿಂಡ್ಸ್. ದ ವಿಂಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 4 ಮೇಜರ್ ಟೈಪ್ಸ್ ಆರ್ ಬೇಸ್ಡ್ ಆನ್ ದಿ ಆರಿಜಿನ್ ಅಂಡ್ ದೇರ್ ಕ್ಯಾರೆಕ್ಟರ್ಸ್. ಅವುಗಳ ಉಗಮ ಮತ್ತು ಅವುಗಳ ಲಕ್ಷಣಗಳ ಆಧಾರದ ಮೇಲೆ ಪ್ರಪಂಚಾದ್ಯಂತ ಬೀಸುವಂಥ ಮಾರುತಗಳನ್ನು ಪ್ರಮುಖವಾಗಿ 4 ಗುಂಪು ಮಾಡ್ತೀವಿ. ಅದರಲ್ಲಿ ಅನೇಕ ವಿಧಗಳು ಬರ್ತವೆ. ಅದರಲ್ಲಿ 4 ಪ್ರಮುಖವಾದ ಗುಂಪು. ಪ್ಲಾನೆಟರಿ ವಿಂಡ್ಸ್, ಪೀರಿಯಡಿಕ್ ವಿಂಡ್ಸ್, ಲೋಕಲ್ ವಿಂಡ್ಸ್ ಆ್ಯಂಡ್ ವೇರಿಯಬಲ್ ವಿಂಡ್ಸ್ ಆರ್ ದಿ ಮೇಜರ್ ಟೈಪ್ಸ್. ಇಲ್ಲಿ ಸಾಮಾನ್ಯವಾಗಿ ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಹಾಗೆ ಒಂದು ಅನಿಶ್ಚಿತ ಮಾರುತಗಳು ಅಂತ ನಾವು 4 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಆಲ್ ಟೈಪ್ಸ್ ಆಫ್ ವಿಂಡ್ಸ್ ಆರ್ ಪಾರ್ಟ್ ಆಫ್ ಗ್ಲೋಬಲ್ ವಿಂಡ್ ಸಿಸ್ಟಮ್. ಎಲ್ಲ ಮಾರುತಗಳು ಜಾಗತಿಕ ಮಾರುತಗಳ ವ್ಯವಸ್ಥೆಗೆ ಒಳಪಡ್ತವೆ. ದ ವಿಂಡ್ಸ್ ಬ್ಲೋಯಿಂಗ್ ಫ್ರಮ್ ಸೌತ್ ಈಸ್ಟ್ ಆರ್ ಕಾಲ್ಡ್ ಸೌತ್ ಈಸ್ಟ್ ವಿಂಡ್ಸ್ ಆ್ಯಂಡ್ ಸೋ ಆನ್. ಯಾವ ದಿಕ್ಕಿನಿಂದ ಗಾಳಿ ಬೀಸ್ತವೋ, ಮಾರುತಗಳು ಬೀಸ್ತವೋ, ಅದನ್ನು ನಾವು ಅವುಗಳ ದಿಕ್ಕು ಹೆಸರು ಹೇಳ್ತೀವಿ. ನಾವು ಕಮ್ ಟು ದಿ ಒನ್ ಬೈ ಒನ್. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ಲಿ ಪ್ಲಾನೆಟರಿ ವಿಂಡ್ಸ್ ಅಂದರೆ ನಿರಂತರ ಮಾರುತಗಳು ಅಂತ ಕರಿತೀವಿ. ಈ ನಿರಂತರ ಮಾರುತಗಳು ಅಂತ ಏನು ಕರಿತೀವೋ ಇವು ಪ್ರಪಂಚದಲ್ಲಿ ಅತಿ ಪ್ರಮುಖವಾದ ಮಾರುತಗಳಾಗಿವೆ. ದೀಸ್ ವಿಂಡ್ಸ್ ಆರ್ ಬ್ಲೋಯಿಂಗ್ ಇನ್ ದಿ ಸೇಮ್ ಡೈರೆಕ್ಷನ್ ಥ್ರೂ ಔಟ್ ದಿ ಇಯರ್. ಒಂದೇ ದಿಕ್ಕಿನಲ್ಲಿ ವರ್ಷ ಪೂರ್ತಿ ಬೀಸ್ತಾ ಇರ್ತವೆ. ಪ್ಲಾನೆಟರಿ ವಿಂಡ್ಸ್ ಆರ್ ಪರ್ಮನೆಂಟ್ ವಿಂಡ್ಸ್. ಇವು ಶಾಶ್ವತವಾದ ಗಾಳಿಗಳು. ದೀಸ್ ವಿಂಡ್ಸ್ ಬ್ಲೋ ಓವರ್ ವಾಸ್ಟ್ ಏರಿಯಾಸ್ ಆಫ್ ದಿ ವರ್ಲ್ಡ್. ಪ್ರಪಂಚದ ಅತಿ ಹೆಚ್ಚು ವಿಶಾಲವಾದ ಪ್ರದೇಶದಲ್ಲಿ ಬೀಸುವಂಥ ಗಾಳಿ ಇವು ಅಂದರೆ ಮಾರುತಗಳು. ದ ಪ್ಲಾನೆಟರಿ ವಿಂಡ್ಸ್ ಆರ್ ಗ್ರೂಪ್ಡ್ ಇಂಟು ಟ್ರೇಡ್ ವಿಂಡ್ಸ್, ಆ್ಯಂಟಿ ಟ್ರೇಡ್ ವಿಂಡ್ಸ್ ಆ್ಯಂಡ್ ಪೋಲಾರ್ ವಿಂಡ್ಸ್.
ಈ ಮಾರುತಗಳನ್ನು ಅಂದರೆ ಈ ನಿರಂತರ ಮಾರುತಗಳು ಅಂತ ಏನು ಕರೆದ್ವೋ, ಈ ನಿರಂತರ ಅಥವಾ ಶಾಶ್ವತ ಮಾರುತಗಳು ಪರ್ಮನೆಂಟ್ ವಿಂಡ್ಸ್ ಅಂತ ಕರಿತೀವಿ ಇದನ್ನು. ಇವುಗಳನ್ನು 3 ಗುಂಪಾಗಿ ಮಾಡ್ತೀವಿ. ಒಂದು ಟ್ರೇಡ್ ವಿಂಡ್ಸ್ ವಾಣಿಜ್ಯ ಮಾರುತಗಳು, ಆ್ಯಂಟಿ ಟ್ರೇಡ್ ವಿಂಡ್ಸ್ ಪ್ರತಿ ವಾಣಿಜ್ಯ ಮಾರುತಗಳು, ಮತ್ತು ಧ್ರುವೀಯ ಮಾರುತಗಳು ಪೋಲಾರ್ ವಿಂಡ್ಸ್ ಅಂತ ಕರಿತೀವಿ. ದೀಸ್ ವಿಂಡ್ಸ್ ಆರ್ ರೆಗ್ಯುಲರ್ ಇನ್ ನೇಚರ್. ದ ವಿಂಡ್ಸ್ changes their direction depends upon changes the season are called periodic winds. ಎರಡನೇದಾಗಿ ನಾವು ನೋಡೋದಾದರೆ what you call, before that let us see in the picture what are called planetary winds. See, in the direction of the planetary winds on the globe, they are blowing in same direction throughout the year. These are trade winds, these are trade winds, these are westerlies, anti-trade winds, these are polar winds. These are all blowing in the same direction throughout the year. It is showing in the on the globe. Now come to the periodic winds. The winds changes their direction depends upon the changes in season called periodic winds, like monsoon winds. These are also called seasonal winds. The monsoon winds are the best example for the periodic winds. ನಮ್ಮಲ್ಲಿ ಬೀಸುವಂಥ ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್ ವಿಂಡ್ಸ್ ಇದೆಯಲ್ಲ, ಇವು ಅತ್ಯಂತ ಪ್ರಮುಖವಾದ ಒಂದು ನಿಯತಕಾಲಿಕ ಮಾರುತಗಳು. ಹೆಸರು ಹೇಳ್ದಂಗೆ ಕಾಲಕ್ಕೆ ನಿಯತ್ತಾಗಿ ಬದಲಾವಣೆ ಆಗ್ತಾ ಇರೋದು. ದೀಸ್ ಆರ್ ಮೇನ್ಲಿ ಅಕರ್ ಇನ್ ಟ್ರಾಪಿಕಲ್ ರೀಜನ್ಸ್ ಬಟ್ ಸಮ್ಟೈಮ್ಸ್ ಆಲ್ಸೋ ಎಕ್ಸ್ಟೆಂಡೆಡ್ ಅಪ್ ಟು ಟೆಂಪರೇಟ್ ರೀಜನ್ಸ್. ಸಾಮಾನ್ಯವಾಗಿ ಇವು ಟ್ರಾಪಿಕಲ್ ರೀಜನಲ್ಲಿ ಕಂಡು ಬರ್ತವೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದು ಸಮಶೀತೋಷ್ಣ ವಲಯ ಪ್ರದೇಶದಲ್ಲೂ ಸಹ ಕಂಡುಬರ್ತವೆ. ನೋಡಿ, ಇಲ್ಲಿ ಭಾರತದಲ್ಲಿ ಬೀಸುವಂಥ ಈ ಕಡೆಯಿಂದ ಬೀಸೋದನ್ನ ನಾವು ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವು ಸೌತ್ ವೆಸ್ಟ್ ಮಾನ್ಸೂನು. ಆ ಕಡೆಯಿಂದ ಮತ್ತು ಈಶಾನ್ಯ ಮಾರುತಗಳು ಅಂದರೆ ನಾರ್ತ್ ಈಸ್ಟ್ ಮಾನ್ಸೂನ್. ಹೀಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಇವು ಬೀಸ್ತಾ ಇರ್ತವೆ. ಲೆಟ್ ಅಸ್ ಸಿ ದ ಲೋಕಲ್ ವಿಂಡ್ಸ್, another important type of wind. The local winds occur due to the local differences in heating and cooling over the land and water ಅಥವಾ sea. ಜಲಭಾಗ ಅಥವಾ ಸಮುದ್ರ ಭಾಗ ಮತ್ತು ಭೂಭಾಗದಲ್ಲಿ ಉಂಟಾಗುವಂಥ ಸ್ಥಳೀಯವಾಗಿ ಉಂಟಾಗುವಂಥ ಉಷ್ಣತೆಯಲ್ಲಿ ಆಗುವ ವ್ಯತ್ಯಾಸ ಇದೆಯಲ್ಲ, ಇದರಿಂದ ಇಲ್ಲಿ ಕೆಲವೊಂದು ಮಾರುತಗಳು ಉಂಟಾಗ್ತವೆ. ದೀಸ್ ವಿಂಡ್ಸ್ ಆರ್ ಪ್ರಿವಿಲೆಂಟ್ ಓವರ್ ಎ ಸ್ಮಾಲರ್ ಏರಿಯಾ. ಸ್ಥಳೀಯವಾಗಿ ಉಂಟಾಗೋದ್ರಿಂದ ಕೆಲವೇ ಕಡಿಮೆ ಪ್ರದೇಶದಲ್ಲಿ ಕಂಡು ಬರ್ತವೆ. ದೀಸ್ ಆರ್ ಡಯರ್ನಲ್ ಇನ್ ಕ್ಯಾರೆಕ್ಟರ್, ಅಂದರೆ ದೈನಿಕವಾಗಿರ್ತವೆ. ಇವು ಒಂದು ದಿನದಲ್ಲಿ ಇವು ಉಂಟಾಗ್ತವೆ, ದಿನದಲ್ಲಿ ವ್ಯತ್ಯಾಸ ಉಂಟಾಗ್ತವೆ. ಹಗಲು ಟೈಮಲ್ಲಿ ಅಂದರೆ ಡೇ ಟೈಮ್ ಅಂತ ಏನು ಕರಿತೀವೋ ಆಗ ಸಾಮಾನ್ಯವಾಗಿ ಜಲಭಾಗದಿಂದ ಭೂಭಾಗಕ್ಕೆ ಗಾಳಿ ಬೀಸ್ತಾ ಇರ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ಸೀ ಬ್ರೀಸ್ ಅಂತ ಕರಿತೀವಿ. ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಭೂಭಾಗದಿಂದ ಜಲಭಾಗಕ್ಕೆ ಗಾಳಿ ಬೀಸ್ತಾ ಇರ್ತದೆ, ಅದನ್ನು ನಾವು ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಪರ್ವತಗಳ ಕಣಿವೆಯಿಂದ ಮೇಲ್ಭಾಗಕ್ಕೆ ರಾತ್ರಿ ಹೊತ್ತು ಗಾಳಿ ಬೀಸ್ತದೆ, ಬೆಳಗ್ಗೆ ಹೊತ್ತು ಗಾಳಿ, ಮಧ್ಯಾಹ್ನದ ಹೊತ್ತು ಗಾಳಿ ಬೀಸ್ತದೆ, ಅದನ್ನು ನಾವು ಮೌಂಟೇನ್ ಬ್ರೀಸ್ ಅಂತ ಕರಿತೀವಿ. ರಾತ್ರಿ ಹೊತ್ತು ಮೇಲಿಂದ ತಳಭಾಗಕ್ಕೆ ಕಣಿವೆಗೆ ಮತ್ತು ಮಧ್ಯಾಹ್ನದ ವೇಳೆ ಕಣಿವೆಯಿಂದ ಮೇಲ್ಭಾಗಕ್ಕೆ ಗಾಳಿ ಬೀಸ್ತಾ ಇರ್ತದೆ. ಇದನ್ನು ನಾವು ಕಣಿವೆ ಗಾಳಿಗಳು. ಲೈಕ್ ದಿಸ್ ದೇರ್ ಆರ್ ಡಿಫ್ರೆಂಟ್ ಲೋಕಲ್ ವಿಂಡ್ಸ್ ವಿ ಫೈಂಡ್ ಡಿಪೆಂಡ್ ಅಪಾನ್ ದಿ ಟೆಂಪ್ರೇಚರ್ ವೇರಿಯೇಷನ್. ಉಷ್ಣತೆಯಲ್ಲಿ ಆಗುವಂಥ ವ್ಯತ್ಯಾಸದಿಂದ ಈ ರೀತಿ ಲ್ಯಾಂಡ್ ಆ್ಯಂಡ್ ಸಿ ಬ್ರಿಡ್ಜಸ್, ಮೌಂಟೇನ್ ಆ್ಯಂಡ್ ವ್ಯಾಲಿ ಬ್ರಿಡ್ಜಸ್ನ ನಾವು ನೋಡ್ತೀವಿ. ಸಿ ಹಿಯರ್ ಲೋಕಲ್ ವಿಂಡ್ಸ್. ನೋಡಿ, ಇಲ್ಲಿ ಭೂಭಾಗ ಡೇ ಟೈಮಲ್ಲಿ ಮಧ್ಯಾಹ್ನದ ವೇಳೆ ಜಲಭಾಗದಿಂದ ಭೂಭಾಗಕ್ಕೆ ಗಾಳಿ ಬೀಸ್ತವೆ, ಸಿ ಬ್ರಿಡ್ಜ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ರಾತ್ರಿ ವೇಳೆ ಭೂಭಾಗದಿಂದ ಸಮುದ್ರ ಭಾಗಕ್ಕೆ ಗಾಳಿ ಬೀಸ್ತಾ ಇರ್ತವೆ, ಇದನ್ನು ನಾವು ಲ್ಯಾಂಡ್ ಬ್ರಿಡ್ಜ್ ಅಂತ ಕರಿತೀವಿ, ಯಾಕೆಂದರೆ ಉಷ್ಣತೆಯಲ್ಲಾಗುವಂಥ ವ್ಯತ್ಯಾಸ. ಅದೇ ರೀತಿ ಇಲ್ಲಿ ನೋಡಿ, ಮಧ್ಯಾಹ್ನದ ವೇಳೆ ಈ ಒಂದು ಕಣಿವೆಯಿಂದ ಪರ್ವತಗಳ ಮೇಲಕ್ಕೆ ಗಾಳಿ ಬೀಸ್ತದೆ, ಯಾಕೆಂದರೆ ಮೇಲ್ಭಾಗದಲ್ಲಿ ಉಷ್ಣತೆ ಹೆಚ್ಚಾಗಿರ್ತದೆ, ಕಣಿವೆಯಲ್ಲಿ ಕಡಿಮೆ ಇರ್ತದೆ ಮಧ್ಯಾಹ್ನದ ವೇಳೆ. ಹಾಗಾಗಿ ಗಾಳಿ ಅಂದರೆ ಮಾರುತಗಳು ಕಣಿವೆಯಿಂದ ಮೇಲ್ಭಾಗಕ್ಕೆ ಬೀಸ್ತವೆ, ರಾತ್ರಿ ವೇಳೆ ಮೇಲ್ಭಾಗದಿಂದ ಕಣಿವೆಗೆ ಬೀಸ್ತವೆ. ದ ಲ್ಯಾಂಡ್ ಆ್ಯಂಡ್ ಸಿ ಬ್ರೀಜಸ್ ಆರ್ ಕಾಸ್ಡ್ ಬೈ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ಸಿ. ದ ವ್ಯಾಲಿ ಆ್ಯಂಡ್ ಮೌಂಟೇನ್ ಬ್ರೀಜಸ್ ಆರ್ ಕಾಸ್ಡ್ ಬೈ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ಮೌಂಟೇನ್ ವ್ಯಾಲಿ. ಲ್ಯಾಂಡ್ ಆ್ಯಂಡ್ ಮೌಂಟೇನ್ ಆ್ಯಂಡ್ ವ್ಯಾಲಿ. ದ ಲೋಕಲ್ ವಿಂಡ್ಸ್ ಆರ್ ಕಾಲ್ಡ್ ಡಿಫ್ರೆಂಟ್ ಲೋಕಲ್ ನೇಮ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಬೇರೆ ಬೇರೆ ಹೆಸರುಗಳಿದೆ ಸ್ಥಳೀಯವಾಗಿ. ದೀಸ್ ದೆನ್ ಲೆಟ್ ಅಸ್ ಸಿ ದಿ ವೇರಿಯಬಲ್ ವಿಂಡ್ಸ್. ಅನಿಶ್ಚಿತ ಮಾರುತಗಳು ಅಂತ ನಾವು ಕರಿತೀವಿ.
These winds are causes under special circumstances or special conditions. Certain local variations in the atmosphere causes irregularities result produce irregular elliptical winds are known as variable winds. ಸಾಮಾನ್ಯವಾಗಿ ಒಂದು ಅಂಡಾಕಾರವಾಗಿ ಅಥವಾ ವೃತ್ತಾಕಾರವಾಗಿ ಮಾರುತಗಳು ಬೀಸ್ತವೆ. ಒತ್ತಡ ಮತ್ತು ಉಷ್ಣತೆ ಮತ್ತು ಒತ್ತಡದಲ್ಲಿ ಆಗುವಂಥ ಇರ್ರೆಗ್ಯುಲರಿಟೀಸಿಂದ ಕೆಲವೊಂದು ಎಲಿಪ್ಟಿಕಲ್ ಶೇಪಲ್ಲಿ ಕೆಲವೊಂದು ಮಾರುತಗಳು ಉಂಟಾಗ್ತವೆ. ಇದನ್ನು ನಾವು ವೇರಿಯಬಲ್ ಅನಿಶ್ಚಿತ ಮಾರುತಗಳು ಅಂತ ಕರಿತೀವಿ. ದೀಸ್ ವಿಂಡ್ಸ್ ಮೇ ಅಕರ್ ಸಡನ್ಲಿ ಆ್ಯಂಡ್ ಆಫನ್ ಟರ್ನ್ ಇನ್ ಟು ಗ್ರೇಟ್ ಸ್ಟಾರ್ಮ್ಸ್. ಸಡನ್ನಾಗಿ ಉಂಟಾಗ್ತವೆ, ಅದು ದೊಡ್ಡ ಒಂದು ಮಾರುತಗಳಾಗಿ ಪರಿವರ್ತನೆ. ಲೈಕ್ ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿಸೈಕ್ಲೋನ್ಸ್ ಆರ್ ದಿ ಮೇಜರ್ ಟೈಪ್ಸ್ ಆಫ್ ವೇರಿಯಬಲ್ ವಿಂಡ್ಸ್. ಓಕೆ, ಆಲ್ ದಿಸ್ ದ ಡೀಟೇಲ್ ಡಿಸ್ಕಷನ್ ಅಬೌಟ್ ದಿ ಟೈಪ್ಸ್ ಆಫ್ ವಿಂಡ್ಸ್ ಇನ್ ಸಪ್ರೇಟ್ ಸೆಷನ್. ಬೇರೆ ಇನ್ನೊಂದು ಸೆಷನಲ್ಲಿ ಇದರ ಟೈಪ್ಸ್ ಆಫ್ ವಿಂಡ್ಸ್ ಬಗ್ಗೆ ನೋಡೋಣ. ಈಗ ಲೆಟ್ ವಿ ಡಿಸ್ಕಸ್ ಅಬೌಟ್ ಕನ್ಕ್ಲೂಷನ್. ಕಮ್ ಟು ದಿ ಕನ್ಕ್ಲೂಷನ್ ಪಾಯಿಂಟ್. ದ ವಿಂಡ್ಸ್ ಫಾರ್ಮ್ ಡ್ಯೂ ಟು ದಿ ಮೂವ್ಮೆಂಟ್ ಆಫ್ ಏರ್. ಸಾಮಾನ್ಯವಾಗಿ ಮಾರುತಗಳು ಉಂಟಾಗೋ ಕಾರಣ ವಾಯುವಿನ ಚಲನೆ. ದ ವಿಂಡ್ಸ್ ಆರ್ ಡಿಫ್ರೆಂಟ್ ನೇಮ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಹೆಲ್ಪ್ ಇನ್ ಡಿಫ್ರೆಂಟ್ ವೇಸ್. ಓಕೆ, ದ ವಿಂಡ್ಸ್ ಆರ್ ಮೋರ್ ಹೆಲ್ಪ್ಫುಲ್ ಟು ದಿ ಹ್ಯೂಮನ್ ಬೀಯಿಂಗ್ ಫಾರ್ ಡಿಫ್ರೆಂಟ್ ಆಕ್ಟಿವಿಟೀಸ್. Winds have both advantages and disadvantages. Okay, we know that. Advantages that brings rainfall, but disadvantages they destroy crops and all these things. Okay, particularly at the time of cyclones, it destroy, it damages many things. The winds affects water system on the earth surface. Okay, the winds affects water system. So winds ಮಾರುತಗಳು ಬಂದಿಲ್ಲ ಅಂದರೆ ಮಳೆ ಬರಲ್ಲ, ಮಳೆ ಬಂದಿಲ್ಲ ಅಂದರೆ ನದಿಗಳು ಬರಲ್ಲ, ನದಿಗಳು ತುಂಬಿಲ್ಲ ಅಂದರೆ ಬೇರೆ ಬೇರೆ ಜಲಮೂಲಗಳು ಇರಲ್ಲ. ಹಾಗಾಗಿ ಮಾರುತಗಳು ಈ ಜಲ ವ್ಯವಸ್ಥೆ ಮೇಲೆ ಪ್ರಭಾವವನ್ನು ಬೀರ್ತವೆ. ದ ವಿಂಡ್ಸ್ ದಟ್ ಬ್ಲೋ ಪ್ಯಾರಲಲ್ ಟು ದಿ ಅರ್ತ್ ಸರ್ಫೇಸ್ ಆರ್ ಪ್ಲಾನೆಟರಿ ವಿಂಡ್ಸ್. ಸಾಮಾನ್ಯವಾಗಿ ಭೂಮಿ ಮೇಲೆ ಸಮತಲವಾಗಿ ನಿರಂತರವಾಗಿ ಬೀಸೋ ಮಾರುತಗಳನ್ನು ನಾವು ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ಸಮ್ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಹಿಯರ್. ವಿಚ್ ಈಸ್ ನಾಟ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಫಾರ್ ದಿ ಆರಿಜಿನ್ ಆಫ್ ವಿಂಡ್ಸ್. ಮಾರುತಗಳು ಉಗಮಕ್ಕೆ ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಕಾರಣ ಅಲ್ಲ? ಕೊರಿಯಲ್ ಪ್ರೈಸು, ಗ್ರಾವಿಟೇಷನ್ ಫೋರ್ಸು, ಫ್ರಿಕ್ಷನ್ ಫೋರ್ಸು, ಸೆಂಟ್ರಿಫ್ಯೂಗಲ್ ಫೋರ್ಸು. ಸಾಮಾನ್ಯವಾಗಿ ಗ್ರಾವಿಟೇಷನ್ ಫೋರ್ಸ್ ಕಾರಣ ಅಲ್ಲ. ದ ವೇರಿಯಬಲ್ ವಿಂಡ್ಸ್ ಕಾಸಸ್ ಡ್ಯೂ ಟು ಇರ್ರೆಗ್ಯುಲರಿಟೀಸ್ ಇನ್ ಲೋಕಲ್ ಅಟ್ಮಾಸ್ಫಿಯರ್. ಐದರ್ ಎಸ್ ಆರ್ ನೋ? ಸಾಮಾನ್ಯವಾಗಿ ದ ವೇರಿಯಬಲ್ ವಿಂಡ್ಸ್ ಕಾಸಸ್ ಡ್ಯೂ ಟು ದ ಇರ್ರೆಗ್ಯುಲರಿಟೀಸ್ ಇನ್ ದ ಲೋಕಲ್ ಅಟ್ಮಾಸ್ಫಿಯರ್. ಆಫ್ course, yes. These are the, like this we can have many multi choice questions. Okay, thank you guys. So in the next class let us discuss about the insolation, ಸೌರಜನ್ಯ ಶಾಖ, ದೆನ್ ಹೀಟ್ ಬಡ್ಜೆಟ್. ಅಂದರೆ ಈ ಒಂದು ವಾಯುಗುಣದ ಅಥವಾ ಉಷ್ಣತೆಯ ಆಯವ್ಯಯ, ಇನ್ಸುಲೇಷನ್ ಆ್ಯಂಡ್ ಹೀಟ್ ಬಡ್ಜೆಟ್ ಬಗ್ಗೆ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಗೈಸ್.